ನಮಸ್ಕಾರ ದಾಬಸ್ಪೇಟೆ ವೀಕ್ಷಕರೇ, ವಿಶ್ವ ದರ್ಜೆಯ ಅತ್ಯಾಧುನಿಕ ಚಿಕಿತ್ಸೆಯ ಮೆಡಿಟೈಡ್ ಆಸ್ಪತ್ರೆ ಜನವರಿ 31ರಂದು ದಾಬಸ್ಪೇಟೆಯಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಹೌದು, ಗ್ರಾಮೀಣ ಜನರಿಗೆ ವಿಶ್ವ ದರ್ಜೆಯ ಅತ್ಯಾಧುನಿಕ ಚಿಕಿತ್ಸೆಯನ್ನು ಕಡಿಮೆ ದರದಲ್ಲಿ ನೀಡುವ ಸದುದ್ದೇಶದಿಂದ ಮೆಡಿಟೈಡ್ ಆಸ್ಪತ್ರೆ ಆರಂಭವಾಗುತ್ತಿದೆ. ಕುಟುಂಬದ ಸಂಪೂರ್ಣ ಕಾಳಜಿಯನ್ನು ಸ್ಪೆಷಾಲಿಟಿ ಹಾಗೂ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗೆ ಜನವರಿ 31ರಂದು ಶುಕ್ರವಾರದಂದು ಆರಂಭಗೊಂಡು ಚಾಲನೆಗೊಳ್ಳಲಿದೆ ಮೆಡಿಟೈಡ್ ಆಸ್ಪತ್ರೆ. ವ್ಯವಸ್ಥಾಪಕ ನಿರ್ದೇಶಕರಾದಂತಹ ತ್ರಿನೇತ್ರ ಈ ಒಂದು ಆಸ್ಪತ್ರೆಯ ನೇತೃತ್ವವನ್ನು ವಹಿಸಿ ಮಾಧ್ಯಮಗಳಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಬೆಂಗಳೂರು ನಗರವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಸಹ ಉತ್ತಮವಾದಂತಹ ಸೌಲಭ್ಯ ಆರೋಗ್ಯ ವ್ಯವಸ್ಥೆ ಅತ್ಯಧಿಕ ಮುಖ್ಯ ವ್ಯವಸ್ಥೆಯಾಗಿರುತ್ತದೆ. ದಾಬಸ್ಪೇಟೆಯಲ್ಲಿ ಸುಸಜ್ಜಿತ ತುರ್ತು ಚಿಕಿತ್ಸೆ ವಿಭಾಗವುಳ್ಳ ಆಸ್ಪತ್ರೆಯ ಕೊರತೆ ನೀಗಿಸುವ ಸಲುವಾಗಿ 24 ಗಂಟೆ ಚಿಕಿತ್ಸೆ ನೀಡುವ ಆಸ್ಪತ್ರೆಯಾಗಿ ಮೆಡಿಟೈಡ್ ಆಸ್ಪತ್ರೆ ಜನರ ಜೊತೆಗಿರಲಿದೆ ಎಂದು ಭರವಸೆಯನ್ನು ವ್ಯಕ್ತಪಡಿಸಿದರು. ಈ ಆಸ್ಪತ್ರೆ ದಾಬಸ್ಪೇಟೆ ಪಟ್ಟಣದ ಮಧುಗಿರಿ ರಸ್ತೆಯ ಕೆಇಬಿ ಕಚೇರಿ ಮುಂಭಾಗ ನೂತನವಾಗಿ ಆರಂಭವಾಗಲಿದೆ. ನಮಸ್ತೆ, ನನ್ನ ಹೆಸರು ತ್ರಿನೇತ್ರ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೆಡಿಟೈಡ್ ಹಾಸ್ಪಿಟಲ್. ಇದೇ ತಿಂಗಳು 31ನೇ ತಾರೀಕು ಶುಕ್ರವಾರ ಮೆಡಿಟೈಡ್ ಹಾಸ್ಪಿಟಲ್ ದಾಬಸ್ಪೇಟೆ ಮಧುಗಿರಿ ರೋಡ್ನಲ್ಲಿ ನಾವು ಪ್ರಾರಂಭಿಸುತ್ತಿದ್ದೇವೆ. ನಮ್ಮಲ್ಲಿ OBG, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಆರ್ಥೋ ಮತ್ತು ಪೀಡಿಯಾಟ್ರಿಕ್ ಸೇವೆಗಳು ನಮ್ಮಲ್ಲಿ ಲಭ್ಯವಿರುತ್ತದೆ ಮತ್ತು ವೆಲ್ ನೋನ್ ಡಾಕ್ಟರ್ಸ್ ಕೂಡ ನಮ್ಮಲ್ಲಿ ಅವೈಲಬಲ್ ಇರ್ತಾರೆ. 24/7 ನಮ್ಮಲ್ಲಿ ತುರ್ತು ಸೇವೆಗಳು ಲಭ್ಯವಿರುತ್ತದೆ. ಆ್ಯಂಡ್ ಟ್ರಾಮಾ ಕೇಸಸ್ ಕೂಡ ನಾವು ಸರ್ಜರಿ ಕೂಡ ತೊಗೊತಾ ಇದ್ದೀವಿ. ನಮ್ಮಲ್ಲಿ ಅತ್ಯಾಧುನಿಕವಾದ ಸಿಟಿ ಮೆಷಿನ್ ಮತ್ತು USG ಮತ್ತು ಎಕ್ಸ್ರೇ ಲ್ಯಾಬೊರೇಟರಿ ಎಲ್ಲ ಥರದ ಫೆಸಿಲಿಟೀಸ್ ಕೂಡ ನಮ್ಮಲ್ಲಿ ಇದೆ. ಇದು ನಾವು ಹಾಸ್ಪಿಟಲನ್ನು ಮುಖ್ಯ ಉದ್ದೇಶ ಏನಕ್ಕಪ್ಪ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಂತ ಅಂದರೆ, ಇಲ್ಲಿರೋ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸುಸಜ್ಜಿತವಾದ ಸ್ಪೆಷಾಲಿಟಿ ಸರ್ವಿಸ್ಗಳನ್ನು ನಾವು ಕೊಡಬೇಕು. ಇದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ನಾವು ಇದನ್ನು ಮೆಡಿಟೈಡ್ ಹಾಸ್ಪಿಟಲ್ ಎಂದು ನಾವು ಪ್ರಾರಂಭಿಸುತ್ತಿದ್ದೇವೆ. ಇದೇ ತಿಂಗಳು 31ನೇ ತಾರೀಕು ಶುಕ್ರವಾರ. ಅವತ್ತಿನ ದಿನ ಫ್ರೀ OPDs ಕೂಡ ಇರುತ್ತೆ. ಇದನ್ನು ನಮ್ಮ ದಾಬಸ್ಪೇಟೆ ಜನರು, ಅಕ್ಕಪಕ್ಕದ ಜನರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಧನ್ಯವಾದ. ಇನ್ನು ಆಸ್ಪತ್ರೆಯ CEO ವಿಜಯ್ ಮಾತನಾಡಿ, ನುರಿತ ಹಾಗೂ ಅಪಾರ ಜ್ಞಾನವುಳ್ಳ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಆಸ್ಪತ್ರೆಯ ಪ್ರಮುಖ ಶಕ್ತಿಯಾಗಿ ಮಹಿಳೆಯರು, ಮಕ್ಕಳು, ಹೆರಿಗೆ, ಕೀಲು ಮತ್ತು ಮೂಳೆ, ಜನರಲ್ ಸರ್ಜರಿ ವಿಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಮೂತ್ರಪಿಂಡ ಹಾಗೂ ಮೂತ್ರ ರೋಗ ಸಮಸ್ಯೆಗಳಿಗೆ ಚಿಕಿತ್ಸೆಯ ಜೊತೆಗೆ ಡಯಾಲಿಸಿಸ್ ಸೇವೆಯನ್ನು ಸಹ ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಹಾದು ಹೋಗಿರುವ ದಾಬಸ್ಪೇಟೆ ಪಟ್ಟಣದಲ್ಲಿ ಬೃಹತ್ ಕೈಗಾರಿಕಾ ವಲಯವಾಗಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಅಗತ್ಯ ಹೆಚ್ಚಿನದಾಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಧಿಕ ಮುಖ್ಯವಾಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಆಸ್ಪತ್ರೆಯ CEO ವಿಜಯ್ ಹೇಳಿದ್ದು ಹೀಗೆ. ವಿಜಯ್, CEO of Meditate Multi-Speciality Hospital. We are located in Dabaspete Madhugiri Road in front of KB office, and we are thrilled to announce you that we are open on this Friday 31st January. In this special occasion, we are planned to give free OPD and basic health checkup to the entire community who are nearby Dabaspete industrial area and Sopura industrial area. The good part of our hospital is we are located very near to state and national highway and next to Sompura industrial area, and we could feel that there are many casualties happen nearby highway and industries, and we could feel that we have best in class doctor and services available to provide in golden hours. These golden hours can save many lives, and our vision is to provide basic and best health checkup in affordable and reasonable prices to everyone. CEO of Meditate. This is Vijay, CEO of Meditate Multi-Speciality Hospital, Dabaspete. ಇನ್ನು ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಮುಖಂಡ ಅಂಚೆಮನೆ ರಾಜಶೇಖರ್ ಮಾಹಿತಿಯನ್ನು ನೀಡಿ, ವಿಕೇರ್ ಆಸ್ಪತ್ರೆಯನ್ನು ಇನ್ನು ಮುಂದೆ ಮೆಡಿಟೈಡ್ ಆಸ್ಪತ್ರೆಯಾಗಿ ಬದಲಾವಣೆ ಮಾಡಲಾಗಿದ್ದು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅನುಭವಿ ವೈದ್ಯರ ತಂಡ ಹಾಗೂ
ಕಾರ್ಪೊರೇಟ್ ಆಸ್ಪತ್ರೆಯನ್ನು ಆರಂಭಿಸುತ್ತಿದ್ದೇವೆ. ಮೆಡಿಟೈಡ್ ಆಸ್ಪತ್ರೆ ಸೇವೆಯನ್ನು ಜನರು ಉಪಯೋಗಿಸಿಕೊಳ್ಳಬೇಕು ಎಂದು ಮಾಹಿತಿಯನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ನೂತನ ಸೇವೆಗಳಿಗೆ ಜನವರಿ 31ರಂದು ಆರಂಭ ಸಿಗಲಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ KK ನೂರ್ ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.